ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಅಕ್ಷಿ. ಏನಿದು ಕಾನ್ಸೆಪ್ಟ್ ಅಂದ್ಬಿಟ್ಟು ಅಕ್ಷಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರಾ? ಈ ಸೀನು ಅಕ್ಷಿ ಏನಿರುತ್ತಲ್ಲ, ಇದು ಯಾಕೆ ಬರುತ್ತೆ? ನವಜಾತ ಶಿಶುಗಳಲ್ಲಿ ನಾವು ನೋಡ್ದಂಗೆ ಸೀನು ತುಂಬ ಜಾಸ್ತಿನೇ ಬರ್ತಾ ಇರುತ್ತೆ, ಅವಾಗ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಮನೇಲಿರೋರು, ದೊಡ್ಡವರು ಅಥವಾ ನಮಗೇನೆ ಅನ್ಸುತ್ತೆ ಮಗುಗೆ ಶೀತ ಆಗ್ತಾ ಇರೋ ಸಿಂಬಲ್ ಅನ್ಸುತ್ತಿದ್ದು. ಸೊ ಜ್ವರದ್ದು, ಶೀತದ್ದು ಔಷಧಿ ಇದ್ರೆ ಹಾಕ್ಬಿಡೋಣ, ಮಗು ಅನಾರೋಗ್ಯಕ್ಕೆ ಬೀಳೋ ಲಕ್ಷಣ ಇದು ಅಂತ ಹೇಳಿ ಅನ್ಕೊಂತೀವಿ. ಹೌದಾ? ಇದು ನಿಜನಾ? ಅಕ್ಷಿ ಮಾಡ್ತಿದ್ದಂಗೆ ಮಗುಗೆ ಶೀತ ಆಗಿದೆ ಅಂತನಾ? ಹಂಗಂದ್ರೆ ಈ ವಿಡಿಯೋ ನೋಡಿ, ಇದರಲ್ಲಿ ನಿಮಗೆ ಆನ್ಸರ್ ಸಿಕ್ಕತ್ತೆ. ಮೊದಲನೇದಾಗಿ ಅಕ್ಷಿ ಅನ್ನೋದೇನು ಬರುತ್ತಲ್ಲ, ಸೀನು, ಈ ಸೀನಿಗೆ ಕಾರಣ ಏನು ಅಥವಾ ಇದು ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ, ಇದು ಸೀನ್ ಇರ್ಬೋದು, ತೇಗಿರ್ಬೋದು, ಬಿಕ್ಕಳಿಕೆ ಇರ್ಬೋದು, ಇದೆಲ್ಲದೂ ಕೂಡ ನಮ್ಮ ನರಮಂಡಲದಿಂದ ನಿಯಂತ್ರಿಸಲ್ಪಡ್ತಾ ಇರುತ್ತೆ. ನಮ್ಮ ನರಮಂಡಲ ಹೆಂಗೆ ರೊಟೇಟ್ ಆಗುತ್ತೆ ಅಥವಾ ಹೆಂಗೆ ಅದರ ಕಾರ್ಯನ ನಿರ್ವಹಿಸುತ್ತೆ ಅಂದರೆ, ಬಿಕ್ಕಳಿಕೆ ಏನು ಬರ್ತಾ ಇದೆ ಅದು ನಮ್ಮ ದೇಹದಲ್ಲಿ ಆಹಾರಗಳು ಪಚನ ಆಗಬೇಕಾದ್ರೆ ಅದಕ್ಕೆ ಪಚನ ಕ್ರಿಯೆಯಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಆವಾಗ ಬಿಕ್ಕಳಿಕೆ ಬರುತ್ತೆ. ಆ ಬಿಕ್ಕಳಿಕೆ ಟೈಮಲ್ಲಿ ಏನು ಒಂದೆರಡು ಸೆಕೆಂಡು ಅಥವಾ 3 ಸೆಕೆಂಡು ಉಸಿರಿನ ಬಿಗಿಡಿಯೋದ್ರಿಂದ ನಮ್ಮ ದೇಹದಲ್ಲಿ ಜಾಸ್ತಿ ಗ್ಯಾಸ್ಟ್ರಿಕ್ ಅಂಶ ಏನಿರುತ್ತಲ್ಲ ಅದು ಸ್ವಲ್ಪ ಶಮನಗೊಂಡು ಡೈಜೆಷನ್ ಇಶ್ಯೂಸ್ ಇದ್ರೆ ಕಡಿಮೆ ಆಗುತ್ತೆ, ಮತ್ತೆ ನೀರು ಕುಡಿಯೋದ್ರಿಂದ ನಿಲ್ಲುತ್ತೆ ಬಿಕ್ಕಳಿಕೆ ಅಂತ ಹೇಳಿ ಹೇಳ್ತಾರೆ. ಅದೇ ಥರ ಸೀನು ಕೂಡ ಬರೋದಕ್ಕೆ ಕಾರಣ ಏನಪ್ಪ ಅನ್ನೋದಾದ್ರೆ, ನವಜಾತ ಶಿಶುಗಳಲ್ಲಿ ಮೂಗಿನ ರಂಧ್ರಗಳೇನಿರುತ್ತಲ್ಲ ಅಥವಾ ನಾಳಗಳು ಅದು ತೀರಾ ಸಣ್ಣದಿರುತ್ತೆ. ಆ ತೀರಾ ಸಣ್ಣದರಲ್ಲಿ ಉಸಿರಾಡಬೇಕಾದ್ರೆ ಮಗುಗೆ ತೊಂದರೆ ಆಗೋ ಕಾರಣದಿಂದ ಆ ನರಗಳು ಸ್ವಲ್ಪ ದೊಡ್ಡದಾಗಬೇಕು. ಆ ಮಗುಗೆ ಉಸಿರಾಟಕ್ಕೆ ಎಷ್ಟು ಬೇಕು ಗಾಳಿ, ಆಕ್ಸಿಜನ್ನ ಒಳಗಡೆ ತಗೊಳ್ಳೋದಕ್ಕೆ ಎಷ್ಟು ನಾಳಗಳ ಸಾಂದ್ರತೆ ಬೇಕೋ ಅಷ್ಟು ಆಗಬೇಕು ಅನ್ನೋದಾದ್ರೆ ಮಗುವಿಗೆ ಸಣ್ಣದಿರುತ್ತಲ್ಲ, ಉಸಿರಾಟದ ಪ್ರಕ್ರಿಯೆ ನಡಿಬೇಕಾದ್ರೆ ಮಗುಗೆ ಅಕ್ಷಿ ಅನ್ನೋದು ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಆ ನರಗಳಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳು, ನಮ್ಮ ಜಗತ್ತಿನಲ್ಲಿ ಅತಿ ಸೂಕ್ಷ್ಮ ಜೀವಿಗಳು ತುಂಬ ಇದೆ. ಆ ಸೂಕ್ಷ್ಮಾಣು ಜೀವಿಗಳು ಮೂಗಿನ ಮೂಲಕ ಒಳಗಡೆ ಹೋಗ್ತಾ ಇದೆ. ದೇಹಕ್ಕೆ ಆ ಸೂಕ್ಷ್ಮ ಜೀವಿಗಳಿಂದ ತೊಂದರೆ ಆಗುತ್ತೆ, ಪ್ರೊಟೆಕ್ಷನ್ ಬೇಕು ಅನ್ನೋ ಟೈಮಲ್ಲಿ ಅಕ್ಷಿ ಮಾಡೋದ್ರ ಮೂಲಕ ಆ ಸೂಕ್ಷ್ಮ ಜೀವಿಗಳನ್ನ ಹೊರಗಾಕುವಂತಹ ಪ್ರಕ್ರಿಯೆನೇ ಏನು ಸೀನ್ ಬರೋದು. ಆ ಸೂಕ್ಷ್ಮ ಜೀವಿಗಳು ದೇಹಕ್ಕೆ ಬೇಡ, ಮಗು ಆರೋಗ್ಯವಾಗಿದೆ ಅನ್ನೋದ್ರ ಲಕ್ಷಣ ಕೂಡ ಈ ಸೀನ್ ಆಗಿರುತ್ತೆ. ಸೀನ್ ಬಂದಾಗ ನಮಗೆ ಆಗಲಿ ಎಲ್ಲಾದರೂ ಘಾಟಿರೋ ಕಡೆ ಅಥವಾ ಧೂಳಿರೋ ಕಡೆ ಹೋದಾಗ ಯಥೇಚ್ಛವಾಗಿ ಸೀನ್ ಬರ್ತಾ ಇರುತ್ತೆ. ಏನಂದರೆ ಮೂಗಿನ ಮೂಲಕ ಯಾವುದು ಡಸ್ಟ್ ಒಳಗಡೆ ತಗೊಳ್ಳೋಕ್ಕೆ ಅವಕಾಶ ಕೊಡದೇ ಇರೋ ರೀತಿ ನಮ್ಮ ನರಮಂಡಲ ಪ್ರಕ್ರಿಯೆಯನ್ನು ನಡೆಸ್ತಾ ಇರುತ್ತೆ. ಹಂಗಂದ್ರೆ ಸೀನ್ ಬಂದಾಗ ಶೀತ ಆಗಿಲ್ಲ ಅಂತನ ನಾವೇನು ಮೆಡಿಸನ್ ಹಾಕೋದು ಬೇಡವಾ ಅನ್ನೋದಾದ್ರೆ, ಖಂಡಿತವಾಗ್ಲೂ ಸೀನ್ ಜೊತೆಲಿ ಏನೇನು ಇದ್ರೆ ನೀವು ಮೆಡಿಸನ್ನ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದರೆ, ಮಗು ಪದೇ ಪದೇ ಅಕ್ಷಿ ಮಾಡ್ತಾ ಇದೆ, ಜೊತೆಯಲ್ಲಿ ಕೆಮ್ತಾ ಇದೆ, ಮೂಗಲ್ಲಿ ಬರ್ತಾ ಇದೆ ಅನ್ನೋದಾದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅಥವಾ ಮೆಡಿಸನ್ ಇದ್ರೆ ಮನೇಲಿ ಆದಷ್ಟು ಮನೆ ಮದ್ದುಗಳನ್ನ ಟ್ರೈ ಮಾಡಿ. ಅಥವಾ 1 ದಿನ 2 ದಿನ ಮಗುನ ಸುಧಾರಿಸಿದ್ರೆ ಮಗು ತನ್ನಂತಾನೆ ಹುಷಾರಾಗುತ್ತೆ. ತೀರಾ ಮಗುಗೆ ಜ್ವರ ಇದೆ, ಕೆಮ್ಮಿದೆ, ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇದೆ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತೆ ಮಗು ಊಟನೇ ಮಾಡ್ತಾ ಇಲ್ಲ, ತೀರಾ ಕಿರಿಕಿರಿ ಮಾಡ್ತಾ ಇದೆ, ಶೀತದ ಜೊತೆಲಿ ಬೇದಿ, ವಾಂತಿ ಈ ಥರದ್ದು ಆಗ್ತಾ ಇದೆ, ಕುಡ್ದಿದ್ದೇನು ಮಗು ದೇಹಕ್ಕೆ ಸೇರ್ತಾ ಇಲ್ಲ ಅನ್ನೋ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಅಷ್ಟು ಬಿಟ್ಟು ನಾರ್ಮಲ್ ಆಗಿ ಯಾವಾಗಲೂ ದಿನದಲ್ಲಿ 2 ಸಲ 3 ಸಲ ಸೀನ್ತಾ ಇದೆ ಅಂತಿದಂಗೆ ಅದಕ್ಕೆ ಶೀತ ಇದೆ, ಜ್ವರ ಇದೆ ಅಂತ ಹೇಳಿ ನೀವು ಮೆಡಿಸನ್ನ ಹಾಕೋದು ತಪ್ಪು. ನಾನು ಮೊದಲೇ ಹೇಳ್ದಂಗೆ ಸೀನು ಒಂದು ಆರೋಗ್ಯಕರವಾದಂತಹ ಪ್ರಕ್ರಿಯೆ. ನಮ್ಮ ದೇಹಕ್ಕೆ ಸೂಕ್ಷ್ಮಾಣು ಜೀವಿಗಳು, ಬೇಡವಾದಂತಹ ಸೂಕ್ಷ್ಮಾಣು ಜೀವಿಗಳು ಮೂಗಿನ ಮೂಲಕ ಒಳ ಹೋಗುವುದನ್ನ ನಮ್ಮ ನರಮಂಡಲ ಹೊರ ಹಾಕೋ ಪ್ರಕ್ರಿಯೆನೇ ಈ ಸೀನ್ ಆಗಿರುತ್ತೆ. ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.